ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮುಳಬಾಗಿಲು ತಾಲೂಕಿನ ನಿರ್ದೇಶಕರು ಹಾಗೂ ಇದೇ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ KN ನಾಗರಾಜಣ್ಣವರೇ ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಸಹಕಾರ ಬಂಧುಗಳೇ ಹಾಗೂ ರೈತ ಬಂಧುಗಳೇ ಹಾಗೂ ಅಕ್ಕ ತಂಗಿಯಂದಿರೇ ಅಣ್ಣ ತಮ್ಮಂದಿರೇ, ನಾನು ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ರೈತರು ಇಲ್ಲೆಲ್ಲ ಸೇರಿರೋದು ರೈತರು. ಮುಖ್ಯವಾಗಿ ರೈತರು ನಿಮ್ಮ ಮನೆಗಳಲ್ಲಿ ಬೇರೆ ಯಾರೇ ಮಕ್ಕಳಿರ್ಬೋದು, ಆ ಮಕ್ಕಳು ನಾವಿಂಥದ್ದು ಓದ್ತೀವಿ ಅಂತಂದರೆ ನೀವು ಕಳಿಸ್ಕೊಡ್ಬೇಕು. ನೀವು ಇಷ್ಟಪಟ್ಟಿದ್ದನ್ನು ಅವ್ರು ಓದಿಸ್ಬಾರ್ದು. ಮಕ್ಕಳು ಇಷ್ಟಪಟ್ಟದ್ದನ್ನು ಓದಿಸಿದ್ರೆ ಅವ್ರು ಸಾಧನೆ ಮಾಡ್ತಾರೆ. ಯಾಕೆ ಹೇಳ್ತೀನಿ ಮಾತು ಅಂತಂದರೆ, ನಾನು ಫಸ್ಟು ಒಂದು ಎಜುಕೇಶನ್ ಸ್ಟಾರ್ಟ್ ಆದಾಗ ನನ್ನ ಮಗನ ಡಾಕ್ಟರ್ ಮಾಡಬೇಕು ಅಂತ ನನಗಿದ್ದು. ಡಾಕ್ಟ್ರು ಹೋಗಿದ್ದಿದ್ರೆ ನಮ್ಗೆ ಡೆಂಟಲ್ ಸಿಗ್ತಾ ಇತ್ತು, ಅಲ್ಲಿಗೂ ಅವನು ಆಪ್ಷನ್ ಕೊಡಲಿಲ್ಲ. ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಮುಂದೆ ನೋಡ್ಕೊಳ್ಳೋಣ ಅಂತ. ಸೊ ಆಗ ನಾನೇನು ಬೇಜಾರು ಪಡಲಿಲ್ಲ. ಅವನಿಗಿಷ್ಟ ಬಂದಿದ್ದು ಮಾಡಲಿ, ನಾನು ಯಾಕೆ ಇದು ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಇಂಜಿನಿಯರಿಂಗ್ ಆಗ್ತಾ 1-2 ವರ್ಷ ಆಗೋ ತನಕ ನಾನು MS ಮಾಡಬೇಕು, ಜರ್ಮನಿಗೆ ಹೋಗ್ಬೇಕು ಅಂತ ಇದ್ದೆ. ನನ್ಗೆ ಒಬ್ಬನೇ ಇರೋದು, ಇನ್ನು ಜರ್ಮನಿಗೆ ಹೋದ್ರೆ ಹೆಂಗಪ್ಪ ಅಂತೇಳಿ ಅವನಿಗೆ ನಾನು ಸಿಗ್ನಲ್ ಕೊಡಲಿಲ್ಲ, ಆಫು ಮಾಡಲಿಲ್ಲ. ಆಯ್ತು, ಇನ್ನು 2 ವರ್ಷ ಇದೆಲ್ಲ ನೋಡೋಣ ಬಿಡು ಅಂತ. ಅಷ್ಟರ ಒಳಗಡೆ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ DK ರವಿ ಅವರು ಬಂದಿದ್ರು. ಆಲ್ರೆಡಿ ಮಾಡ್ತಾಯಿದ್ರು. 2ನೇ ವರ್ಷ ಮುಗಿಸ್ಕೊಂಡು ಊರಿಗೆ ಬಂದಾಗ ನಮ್ಮ ಬ್ರದರ್ ಅವರು ಊರಿಗೆ ಹೋಗಿದ್ದಾಗ ನಮ್ಮ ಅತ್ತೆ ಮನೆಗೆ, ನಾಗೇಂದ್ರ ನಿಮ್ಗೆ ಒಳ್ಳೆ ಧೈರ್ಯ ಇದೆ, ನಾಲೆಡ್ಜ್ ಇದೆ, ಚತುರತೆ ಇದೆ, ಎಲ್ಲ ಆ್ಯಂಗಲ್ಗಳಲ್ಲೂ ನಿನ್ನಲ್ಲಿ ನನಗೆ ಒಂದು ಪ್ರತಿಭೆ ಕಾಣಿಸ್ತದೆ, ನೀನು ಯಾಕೆ IAS ಮಾಡಬಾರ್ದು ಅಂತೇಳಿ ಕೇಳಿದೆ. ಆತನಲ್ಲಿ ಇದೆ, ಆತನ ಹತ್ರ ಮೊದಲೇ ಇದೆ, ಆತನಲ್ಲಿ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ. ಬಟ್ ಅವ್ರು ಚಿಕ್ಕಪ್ಪ ಹೇಳಿದಾಗ ಬಂದು ನಾನು ನಿನ್ನ ಇಂಜಿನಿಯರಿಂಗ್ ಮುಗಿಸ್ಕೊಂಡು IAS ಮಾಡ್ತೀನಪ್ಪ, ನೀನೇನು ಬೇಕಾದ್ರೂ ವ್ಯವಸ್ಥೆ ಮಾಡಬೇಕು. ಆ್ಯಕ್ಚುಲಿ ನಾನೇ ಓದಲಿಲ್ಲ, ನಾನೇ ಓದಬೇಕಾಗಿತ್ತು, ದೊಡ್ಡ ಪೋಸ್ಟ್ಗೆ ಹೋಗ್ಬೇಕು ಅಂತಿತ್ತು. ನಮ್ಮ ದೊಡ್ಡವ್ರು ಯಾರು ಇಲ್ಲ ಇದ್ದೆ ಮುಂದೆ, ನಾನು ಹೋಗ್ಲಿಲ್ಲ. ಇನ್ನು ನನ್ನ ಮಗನ ಹೋಗ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಕಳಿಸ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿ, ಆಯ್ತಪ್ಪ ನೀನು ಮಾಡ್ಕೊಂಡು ಬರೋದಾದ್ರೆ ನಾನು ಕಳಿಸ್ತೀನಿ ಹೇಳಿ ಕೊಟ್ಟೆ, ಕಳಿಸ್ದೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, ಈ 7 ವರ್ಷ ಕೂಡ, ಈ ವರ್ಷದಲ್ಲಿ ಕೂಡ ನಾನು ಡಿಸೈಡ್ ಮಾಡಿದ್ದೆ. ಆಗದೆ ಇದ್ರೆ ಕೂಡ ನೆಕ್ಸ್ಟ್ ಕೂಡ ಹಾಕಿರು, ಅವನು ಹಾಕಲ್ಲ ಅಂದ, ಹಾಕಿಟ್ಟಿರು ಅಂದರೆ ನನಗೂ ಗೊತ್ತಿತ್ತು. ನಾನು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಜೊತೆಯಲ್ಲೇ ಹೋಗ್ತಾ ಇದ್ದೆ ಮೇನ್ಸ್ ಬರೆಯುವಾಗ. ಈ ಸರ್ತಿ ಮೇನ್ಸ್ ಬರೆಯುವಾಗ ನನಗೆ ಅವನು ಬಂದ ತಕ್ಷಣ ನನಗೆ ಮಾತಾಡ್ಕೊಳ್ತಾ ಇದ್ವಿ. ಡೆಲ್ಲಿಯಲ್ಲಿ ಈ ಸರ್ತಿ ಎಕ್ಸಾಮ್ ಬರ್ತಿದ್ದು, ಅಲ್ಲಿಗೆ ನನಗೆ ತೃಪ್ತಿ ಆಗಿತ್ತು. ಆಯ್ತು, 800 ಮಾರ್ಕ್ಸ್ ಮೇಲೆ ಬಂದ್ರೆ ಆಗ್ತೀವಿ, ಹೋಗು, ಒಳ್ಳೆ ರ್ಯಾಂಕಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ನಾನು 823 ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದ. ನಾನು 800 ಕ್ರಾಸ್ ಆಗಲಿ ಅಂದ್ಕೊಂಡಿದ್ದೆ. ಇಂಟರ್ವ್ಯೂನಲ್ಲಿ ಒಂದು 190ರಿಂದ 200 ಬರುತ್ತೆ ಅಂದ್ಕೊಂಡಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯ್ತು. ಇಲ್ಲಾಂದ್ರೆ ಎಲ್ಲ ಸೇರಿಸಿ ಇನ್ನೊಂದು 30 ಮಾರ್ಕ್ಸ್ ಬಂದಿದ್ರೆ ಟಾಪ್ 50 ಒಳಗಡೆ 25 ಬರಬೇಕಾಗಿತ್ತು. ಅಲ್ಲಿಗೂ ನಮ್ಗೇನು ಇವಾಗ ಕಡಿಮೆ ಅಂತಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮಕ್ಕಳು ಯಾರನ್ನ ಓದೋಂಗಿದ್ರೆ ಅವ್ರ ಇಷ್ಟಾನುಸಾರ ಬಿಡಿ, ಒತ್ತಾಯ ಮಾಡಬೇಡಿ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಿಮ್ಗೆ ಬಂದಿರ್ತದೆ. ಆ ನಂಬಿಕೆ ಇದ್ದಾಗ ನೀವು ಬಿಟ್ರೆ ಆ ಮಕ್ಕಳು ಸಾಧನೆ ಮಾಡ್ತಾರೆ. ಇದಕ್ಕೆ ಈ 2 ಮಾತು ನಿಮ್ಗೆ ಹೇಳಿಸ್ತೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾರಾದರೂ ನೀವು ಓದಿಸೋರಾದ್ರೆ, ಯಾರನ್ನ ಒಂದ್ರಲ್ಲಿ ಬೇಕು ಅಂತ ಸಜೆಷನ್ಸ್ ಬೇಕು ಅಂತಂದ್ರೆ, ನನ್ನ ಮಗನ ಬಂದಾಗ ಊರಿಗೆ ಬಂದ್ರೆ ಸಜೆಷನ್ ಕೊಡ್ತಾರೆ, ಇಲ್ಲ ಫೋನ್ ಬೇಕಾದ್ರೂ ಸಜೆಷನ್ಸ್ ಕೊಡ್ತಾರೆ, ಅದರಲ್ಲಿ ಏನಿದಿರಲ್ಲ. ಇಷ್ಟೇಳಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ.